ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ಏಂಜಲ್ ಗೈಡೆನ್ಸ್ ಏನಿದೆ, ಏಂಜಲ್ ನಿಮಗೆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ. ಏಂಜಲ್ಸ್ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಮುಂದಿನ ಬದಲಾವಣೆಗಳನ್ನು ಏನು ತಂದು ಕೊಡ್ತಾ ಇದ್ದಾರೆ, ನಿಮ್ಮ ಲೈಫಿಗೆ ಏನು ಬರ್ತಿದೆ ಅನ್ನೋದನ್ನು ನೋಡೋಣ. ಒಂದು 6 ಮಂತ್ ರೀಡಿಂಗ್ ಆಗಿರುತ್ತೆ. ಮುಂದಿನ 6 ತಿಂಗಳಲ್ಲಿ ಏಂಜಲ್ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಮುಂದಿನ 6 ತಿಂಗಳಿಗೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ನೀವು ಇದನ್ನು ತೊಗೊಳ್ಬೋದು, ಇಲ್ಲಾಂದರೆ ದಯವಿಟ್ಟು ಇದನ್ನು ಅಲ್ಲೇ ಬಿಟ್ಬಿಡಿ. ಓಕೆ, ಮುಂದಿನ 6 ತಿಂಗಳಿಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ, ಏನು ಬರ್ತಾ ಇದೆ, ಥ್ಯಾಂಕ್ ಯು. ಬಾಟಮ್ ಆಫ್ ದ ಡೆಕ್ ಬಂದು ರಿಕವರಿ ಆಗ್ತಾ ಇದೆ ಅಂತ ಬಂದಿರುವಂಥದ್ದು. ಜನಗಳ ಹೆಲ್ಪ್, ಸಹಾಯ ಮಾಡೋದಕ್ಕೆ ಯಾರೋ ನಿಮಗೆ ಬರುವಂಥ ಚಾನ್ಸಸ್ ಇದೆ. ಜನಗಳ ಹೆಲ್ಪ್ ನಿಮಗೆ ಸಿಗೋದ್ರಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ತುಂಬ ಕಷ್ಟಪಟ್ಟಿರುವಂಥವ್ರಿಗೆ, ಇಲ್ಲಿ ಸಹಾಯ ಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋರಿಗೆ ಒಂದು ಹೆಲ್ಪನ್ನು ತಗೊಂಡು ಮುಂದುವರೆದ್ರೆ ಒಂದು ಒಳ್ಳೆ ರೀತಿಯ ಬೆಳವಣಿಗೆನ ನೋಡ್ಬೋದು. ಮತ್ತು ಒಂದು ನೀವು ಅಂದ್ಕೊಂಡಿರುವಂಥ ಸಾಧನೆಗಳನ್ನ ಮಾಡ್ಬೋದು. ಇಲ್ಲಿ ಒಬ್ಬರೇ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ನೀವೇನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಆಗ್ತಾ ಇಲ್ಲ ಅಂತ ಅಂದರೆ ಯಾರ ಕೈಯಿಂದನಾದರೂ ಕೂಡ ಇರ್ಬೋದು. ಹಾಗಾಗಿ ನೀವು ಬೇರೆ ಕಡೆ ಫೋಕಸ್ ಮಾಡಿ ನೀವು ಅಂದ್ಕೊಂಡಿರುವಂಥದ್ದು ನಡಿಬೇಕು ಅಂದರೆ, ನಿಮ್ಮ ಕೈಲಿ ಆಗ್ತಾ ಇಲ್ಲ, ಸಫರ್ ಪಡ್ತಾ ಇದ್ದೀರಾ ಅಂದರೆ ಬೇರೆಯವ್ರ ಸಜೆಷನ್ಗಳು ಕೂಡ ತೊಗೊಳ್ಬೋದು. ನೀವು ಸರಿಯಾಗಿ ತಿಳ್ಕೊಂಡು ಮುಂದುವರಿಯಿರಿ. ಏನೇ ಒಂದು ಕೆಲಸ ಆಗಿರ್ಬೋದು, ನಿಮಗೆ ಗೈಡೆನ್ಸ್ ಕೊಡ್ತಾ ಇರ್ಬೋದು, ಸರಿಯಾಗಿ ಜನಗಳನ್ನಾದರೂ ಸರಿ. ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಮೋಸ ಮಾಡುವಂಥವ್ರು ಬರ್ಬೋದು, ಇಲ್ಲ ನಿಮಗೆ ಒಂದು 6 ಮಂತ್ ಒಳಗಡೆ ಯಾರು ನಿಮ್ಮ ಜೀವನಕ್ಕೆ ಎಂಟ್ರಿ ಆಗ್ಬೋದು. ಸರಿಯಾಗಿ ತಿಳ್ಕೊಂಡು ಮುಂದುವರಿಯಿರಿ ಅಂತಲೂ ಕೂಡ ಎಚ್ಚರಿಕೆನ ಕೊಡ್ತಾ ಇರುವಂಥದ್ದು. ಏನೇ ವಿಚಾರ ಆಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಮತ್ತು ಮದುವೆ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಮತ್ತು ಬೇರೆ ಕಡೆ ಪ್ರಯಾಣ ಮಾಡೋದ್ರ ಕಡೆ ಆಗಿರ್ಬೋದು, ಸರಿಯಾಗಿ ತಿಳ್ಕೊಂಡು ದಯವಿಟ್ಟು ಮುಂದುವರಿರಿ. ಏನೇ ಸಿಚುವೇಶನ್ ಇದ್ರೂ ಮುಂದಿನ 6 ತಿಂಗಳಲ್ಲಿ ಈ ಸಿಚುವೇಶನ್ ಒಂದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗೋದ್ರಲ್ಲಿದೆ. ಗ್ರಹಗತಿಗಳ ಪ್ರಭಾವದಿಂದನೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ರೀತಿ ಒಳ್ಳೆ ರೀತಿ ಬದಲಾವಣೆಗಳು ಬರ್ತಾ ಇದೆ ಅಂತ ಬಂದಿದೆ. ಬಂದಿದೆ, ನೀವು ಅಂದ್ಕೊಂಡಿರುವಂಥ ಕೆಲಸ ಏನಿದೆ ಅದು ಪ್ರಾರ್ಥನೆ ಇಟ್ಟಿದ್ರಲ್ವ ಈ 6 ಮಂತ್ ಒಳಗಡೆ ಅಂತ ಏನಾದರೂ ಕೆಲವರು ಪ್ರಾರ್ಥನೆ ಇಟ್ಟಿದ್ದಾರೆ, ಖಂಡಿತವಾಗ್ಲೂ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ, ಏಂಜಲ್ಸ್ ಹೇಳ್ತಿದ್ದಾರೆ. ನೋ ನೀಡ್ ಟು ವರಿ ಅಂತ ಬಂದಿದೆ. ಹಾಗಾಗಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ. ನೀವು ಅಂದ್ಕೊಂಡಿರುವಂಥದ್ದು ಮದುವೆ ಲೈಫ್ ಆಗಿರ್ಬೋದು, ಜನಗಳ ವಿಚಾರವಾಗಿ ಆಗಿರ್ಬೋದು, ಜಾಬ್ ವಿಚಾರ ಆಗಿರ್ಬೋದು, ಮತ್ತು ನೀವು ಸದ್ಯಕ್ಕೆ ನಡೀತಿರುವಂಥ ಸಿಚುವೇಶನ್ಗಳು ಏನಿದೆ ಆಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇರೋದಾಗಿರ್ಬೋದು, ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಏನು ಹೆದರೋಕ್ಕೆ ಹೋಗಬೇಡಿ ಅಂತ ಬಂದಿರುವಂಥದ್ದು. ಮತ್ತು ಮೆಡಿಟೇಷನ್ ಮಾಡಿ ಒಂದಿಷ್ಟು ಆನ್ಸರ್ಗಳು ನಿಮಗೆ ಕ್ವಿಕ್ಕಾಗಿ ಸಿಗುತ್ತೆ ಅಂತ ಬಂದಿದೆ. ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಆನ್ಸರ್ಗಳು ಬೇಗ ಸಿಗುತ್ತೆ. ಮತ್ತು ಇಲ್ಲೂ ಕೂಡ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಇದೆ. ಹಾಗಾಗಿ ನಿಮಗೆ ಸಹಾಯ ಮಾಡೋದಕ್ಕೆ ಏಂಜಲ್ಸ್ ಯಾರ ಮುಖಾಂತರನಾದರೂ ಕೂಡ ಬರ್ಬೋದು. ಇಲ್ಲ ನಿಮಗೆ ಬೇಕು ಅಂದರೆ ಬೇರೆಯವರೆಲ್ಲ ಹೆಲ್ಪ್ ತಗೊಳ್ಳಿ, ನಿಮ್ಮ ಸಿಚುವೇಶನ್ ಏನಿದ್ರೂ ಕೂಡ. ಮತ್ತು ಸಮಥಿಂಗ್ ಬೆಟರ್ ಆಗುತ್ತೆ ಒಂದಿಷ್ಟು ಸಮಸ್ಯೆಗಳಿಂದ ಅಂತ ಇದೆ. ಕೆಲವರು ಪಾಸಿಟಿವ್ ಆಗಿ ಇಲ್ಲ, ಸದ್ಯಕ್ಕೆ ತುಂಬ ನೆಗೆಟಿವಿಟಿ ಕಾಡ್ತಾ ಇರ್ಬೋದು, ನೆಗೆಟಿವ್ ಥಾಟ್ಸ್ಗಳು ಬರ್ತಿರ್ಬೋದು, ನೆಗೆಟಿವ್ ಥಿಂಕಿಂಗ್ಗಳು ಬರ್ತಾ ಇರ್ಬೋದು, ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನಿಮ್ಗೆ ಅನಿಸಿರ್ಬೋದು ನಾನು ಪಾಸಿಟಿವ್ ಆಗಿದ್ದೀನಿ, ನೆಗೆಟಿವ್ ಆಗಿ ಇಲ್ಲ ನನಗೆ ಗೊತ್ತಾಗ್ತಿದೆ, ದಯವಿಟ್ಟು ಅದನ್ನು ಅಲ್ಲೇ ಬಿಡಿ. ತುಂಬ ಪಾಸಿಟಿವ್ ಆಗಿ ಇಲ್ಲ, ಸದ್ಯಕ್ಕೆ ನೀವು ಒಂದು ನೆಗೆಟಿವ್ ಥಾಟ್ಸೇ ಇದೆ. ಮತ್ತು ಪದೇ ನೀವು ಹಳೆಯದನ್ನು ನೆನ್ಪು ಮಾಡ್ಕೊಳ್ಳುವಂಥದ್ದು, ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹಳೆಯ ದಿನಗಳನ್ನು ನೆನ್ಪು ಮಾಡ್ಕೊಳ್ಳೋದು ತುಂಬ ಜಾಸ್ತಿ ಇದೆ. ಹಾಗಾಗಿ ಒಂದಿಷ್ಟು ಹಳೆಯದನ್ನು ಬಿಟ್ಟು ಒಂದು ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬಂದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ಜನಗಳಿಂದ ನಿಮಗೆ ಸಹಾಯ ಆಗ್ಬೋದು, ಒಂದಿಷ್ಟು ಮೆಡಿಟೇಷನ್ ಮಾಡೋ ಮುಖಾಂತರ ನಿಮ್ಮ ಜೀವನಕ್ಕೆ ಬದಲಾವಣೆ ಬರ್ಬೋದು. ಮತ್ತು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನ ತುಂಬ ಸ್ಟ್ರಾಂಗಾಗಿ ನಿಲ್ತೀರ. ಇನ್ನು ಮುಂದಿನ ದಿನಗಳಲ್ಲಿ ಸ್ಟ್ರಾಂಗಾಗಿ ನಿಲ್ತೀರ. ಅಮಾವಾಸ್ಯೆ ಹುಣ್ಣಿಮೆ ನಂತರ ಒಂದು ರೀತಿ ಬದಲಾವಣೆಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಲುಫರ್ ಸಿಂಗ್ ಬಂದಿರೋದ್ರಿಂದ ಒಂದು ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯದ್ದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಬಟ್ ದಯವಿಟ್ಟು ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದು ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ಕಾರ್ಡೇ ಬಂದಿರೋದು ನಿಮಗೆ ಇಲ್ಲಿ ಸರಿಯಾಗಿ
ಸರಿಯಾಗಿ ತಿಳ್ಕೊಂಡು ಮುಂದುವರಿರಿ. ಸರಿಯಾಗಿ ದಯವಿಟ್ಟು ತಿಳ್ಕೊಂಡು ಮುಂದುವರಿರಿ. ಹಂಗಾಗಿ ಈ 6 ಮಂತ್ ಒಳಗಡೆ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ನೀವು ಪಾಸಿಟಿವ್ ಕಡೆ ಹೋದರೆ ಪಾಸಿಟಿವ್, ನೆಗೆಟಿವ್ ಕಡೆ ಹೋದರೆ ನೆಗೆಟಿವ್. ಮಾಡ್ತಾ ಇರುವಂಥ ಕೆಲಸದಲ್ಲೇ ಎಚ್ಚರಿಕೆಯಲ್ಲಿ ಒಂದಿಷ್ಟು ಪಾಸಿಟಿವ್ನ ತಗೊಳ್ಳಿ, ಮೆಡಿಟೇಷನ್ನ ಮಾಡ್ಕೊಳ್ಳಿ. ಮತ್ತು ದಯವಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಯಾರ ಬಗ್ಗೆನೂ ಕೂಡ. ಓಕೆ, ಫರ್ಗಿವ್ನೆಸ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಮೇಲೆ ನಂಬಿಕೆನ ನೀವು ದಯವಿಟ್ಟು ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಒಂದು ಪರ್ಫೆಕ್ಟ್ ಟೈಮ್ ಇದೆ. ಆ ಟೈಮ್ ಬಂದ ಕೂಡಲೇ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ಬೋದು, ನೀವು ಅಂದ್ಕೊಂಡಿರುವಂಥ ಪರ್ಸನ್ ಆಗಿರ್ಬೋದು, ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು, ಮತ್ತು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು, ಮತ್ತು ಇಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಯಾರಿದ್ದಾರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಏನೋ ಒಂದಿಷ್ಟು ನಿಮ್ಮ ಮಧ್ಯೆ ಏನೋ ಸಮಸ್ಯೆಗಳಾಗಿರ್ಬೋದು. ಏನೇ ಸಮಸ್ಯೆ ಇದ್ರೂ ಒಂದು ಪರ್ಫೆಕ್ಟಿಂಗ್ ಟೈಮ್ ಇದೆ. ಆ ಟೈಮ್ ಬಂದ ನಂತರ ಹಾಗೇ ಆಗುತ್ತೆ. ಹಾಗಾಗಿ ಫಸ್ಟು ಏನೇ ಹೇಳಬೇಕು ಅಂದರೆ ಓಪನ್ ಆಗಿ ಹೇಳ್ಕೊಳ್ಳೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಇದೆ. ಕೆಲವೊಂದು ವಿಚಾರಗಳಲ್ಲಿ ವೆಯ್ಟ್ ಮಾಡಬೇಕು ಅಂತ ಕೂಡ ಬಂದಿದೆ. ಹಾಗಾಗಿ ವೆಯ್ಟ್ ಮಾಡಿ ಅಂತಲೂ ಇದೆ. ಲಾಸ್ಟ್ 3 ಕಾರ್ಡ್ಸನ್ನು ಇಡ್ತೀನಿ ನಿಮಗೆ. ಇದರಲ್ಲಿ ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ದಯವಿಟ್ಟು ತಗೊಳ್ಳಿ. ಓಕೆ, ಇದು ನಂಬರ್ 1, ನಂಬರ್ 2, ನಂಬರ್ 3. ನಿಮ್ಗೆ ಇದರಲ್ಲಿ ಯಾವುದನ್ನು ತೊಗೊಳ್ಬೇಕು ಅಂತ ಅನಿಸುತ್ತೆ ದಯವಿಟ್ಟು 1, 2, 3 ಕಾರ್ಡ್ಸನ್ನು ಇಟ್ಟಿದ್ದೀನಿ. ನಂಬರ್ 1 ಏನಿದೆ ಅಂತ ನೋಡೋಣ. ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ನಂಬರ್ 2 ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಯೂನಿವರ್ಸ್ ಆಗಿರ್ಬೋದು, ನಿಮ್ಮ ಮೇಲಾಗಿರ್ಬೋದು, ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಾಗಿರ್ಬೋದು, ಅದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡಿದ್ರಿ ದಯವಿಟ್ಟು ಇಂಪ್ರೂವ್ ಹೆಲ್ತ್ ಅಂತ ಬಂದಿದೆ. ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಕಡೆ ಹೆಚ್ಚು ಫೋಕಸ್ ಮಾಡಿ. ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಊಟ, ನೀರು, ಏನಾದರೂ ಮೆಡಿಸನ್ನ ತೊಗೊಳ್ತಾ ಇದ್ದರೆ, ಹಾಸ್ಪಿಟಲ್ ವಿಚಾರ ಏನಾದರೂ ಇದ್ದರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ಸರಿಯಾದ ಟೈಮಿಗೆ ಊಟನ ಮಾಡಿ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಬಂದಿದ್ರೆ. 3 ಕಾರ್ಡ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬೇಕು ಅಂತಂದರೆ ನಿಮ್ಮ ಜೀವನಕ್ಕೆ ಇಲ್ಲಿ ಓವರಾಲಾಗಿ ಹೇಳಬೇಕು ಅಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ನನಗೆ ದೊಡ್ಡದಾಗಿ ಮೆಸೇಜ್ ಕಾಣಿಸ್ತಾ ಇರೋದು ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ನಂಬಿಕೆ ತುಂಬ ಇಂಪಾರ್ಟೆಂಟ್. ಹಾಗಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಬಿಗ್ ಚೇಂಜಸನ್ನು ಕಳ್ಕೊಳ್ಬೋದು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇ ಅಂದರೆ ಒಂದು ರೀತಿಯಲ್ಲಿ ಡೈವರ್ಟ್ ಆಗದೇ ಒಂದು ಮೆಡಿಟೇಷನ್ ಮುಖಾಂತರ ಒಂದು ಸ್ಟ್ರಾಂಗ್ ಆಗಿ ನೀವು ನಿಂತರೆ ಮಾತ್ರ ಒಂದು ನಿಮ್ಮ ಜೀವನಕ್ಕೆ ಒಂದು ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಎಲ್ರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ.